ಹ್ಯಾಪಿ ಮ್ಯಾರಿಡ್ ಲೈಫ್. ನಾಳೆ ಬರುತ್ತೆ. ಅದಕ್ಕೆಲ್ಲ ಕಾರಣ ಇವರೇ. ಅಣ್ಣ ಅವ್ನಿಗೆ ಇನ್ನೊಂದು ಹಾಕಿ, ಇವನಿಗೆ ಹಾಕಿ ಅಣ್ಣ, ಹಾಕಿ ಏಯ್ ನಾಚ್ಕೋಬೇಡ, ತಿನ್ನೋ ಸಣ್ಣದಾಗೆ ಒಂದು ಸಣ್ಣ ಕಿಲಕ್ಕೆ. ಇಷ್ಟು ಜನ ಸ್ಕೂಲ್ ಫ್ರೆಂಡ್ಸು ಸೇರಿ ಅದೆಷ್ಟು ವರ್ಷ ಆಗಿತ್ತು. ಇವ್ರ ಅಣ್ಣಂದೇ ಮದುವೆ ಇರೋದು. ಎಡಿಟಿಂಗ್ ಹೇಳ್ಕೊಟ್ಟಿದ್ದಂತ ನಮ್ಮ ಗುರುಗಳು ಯೂಟ್ಯೂಬಲ್ಲಿ ನೋಡಿದೀರಾ? ಅಷ್ಟೊತ್ತಿಂದ ಪ್ರೆಷರ್ ಇತ್ತು ಅವನಿಗೆ. ಓಡಾಗ್ಬಿಟ್ಟು ಹತ್ಕೊಬಿಡ್ತೀನಿ. ಹೆವಿ ಮಳೆ ಬರ್ತೈತೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಪವನ್ ಇವಾಗ ನಮ್ಮ ಸ್ಕೂಲ್ ಫ್ರೆಂಡ್ ಅವ್ರ ಅಣ್ಣನ ಮದ್ವೆಗೆ ಹೋಗ್ತಾ ಇದೀವಿ. ಕೆ ಎಚ್ ಗೌಡ ಅವನ ಹೆಸರು. ನಮ್ಮ ಸ್ಕೂಲ್ ಫ್ರೆಂಡ್ ಕೆ ಎಚ್ ಗೌಡ ಅಂದ್ರೆ ಕುರ್ಬಳ್ಳಿ ಹೇಮಂತ್ ಗೌಡ. ಅವ್ರ ಅಣ್ಣನ ಮದ್ವೆಗೆ ಹೋಗ್ತಾ ಇದೀವಿ. ಜೈಪುರದ ಹತ್ರ ಇರೋದು. ಇನ್ನೇನ್ ಸಿಕ್ಕೇ ಬಿಡುತ್ತೆ ಚೌಟ್ರಿ, ನಮ್ಮೂರ್ ಪಕ್ಕನೇ ಮದ್ವೆ. ಅದಕ್ಕೆ ಆರಾಮ ಹೋಗ್ತಾ ಇದೀವಿ. ಈ ಲಾಗ್ ಏನ್ ಮಾಡ್ತಿದೀನಿ ಅಂದ್ರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಎಕ್ಸ್ಪೋಸ್ ಮಾಡಕ್ಕೆ. ಇವಾಗೆಲ್ಲ ಬರೀ ಇವಾಗ ಮದುವೆಗೆ ಹೋದ ತಕ್ಷಣ ಬರೀ ನಮ್ಮ ಸ್ಕೂಲ್ ಫ್ರೆಂಡ್ಸೇ ಸಿಗ್ತಾರೆ. ಅದಕ್ಕೆ ಈ ಲಾಗ್ ಮಾಡ್ತಿದೀನಿ. ನಡೀರಿ ಹೋಗೋಣ ಈಗ ಮದುವೆಗೆ. ನಾವು ಇನ್ನೇನು ಚೌಟ್ರಿ ಒಳಗೆ ಹೋಗ್ತಾ ಇದೀವಿ. ನಾವು ಹೊರಟಿ ಒಂದು 2 ನಿಮಿಷ ಆಯ್ತು ಅಷ್ಟೇ. ಆಲ್ರೆಡಿ ಬಂದ್ಬಿಟ್ಟಿವಿ. ನಾಟ್ ಸೋ ಮಚ್ ಟೈಮ್. ನಮ್ಮೂರ ಹತ್ರಕ್ಕೆ ಚೌಟ್ರಿ ಆಗ್ಬಿಟ್ಟು ನಮ್ಗೆ ಗೊತ್ತಿರೋರು ಎಲ್ಲಾರ ಮದುವೆಗಳು ಇಲ್ಲೇ ಆಯ್ತು. ಪವನ್ ಅವ್ರ ಅಕ್ಕನ ಮದುವೆನೂ ಇಲ್ಲೇ ಆಗಿದ್ದು. ಇನ್ನೂ ಯಾರು ಬಂದಿಲ್ಲ ಜಾಸ್ತಿ ಜನ. ನಾವೇ ಬೇಗ ಬಂದ್ಬಿಟ್ಟಿದ್ವಿ. ಇಷ್ಟು ಇವಾಗ ಬಂದ್ವಿ ಚೌಟ್ರಿಗೆ. ಕಾರ್ ಹಾಕ್ಬಿಟ್ಟು ಇವಾಗ ಒಳಗಡೆ ಹೋಗ್ಬೇಕು. ಇವಾಗ ಸದ್ಯಕ್ಕೆ ನಾನು ಪವನ್ ಇಬ್ಬರೇ ಇದ್ದೀವಿ. ಮುಂದೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಸಿಗ್ತಾ ಹೋಗ್ತಾರೆ. ಎಲ್ರು ನಿಮ್ಗೆ ಒಳ್ಳೆ ಪ್ಲೇಯರ್ಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತೋರಿಸ್ಕೊ ಹೋಗ್ತೀವಿ. ಸದ್ಯಕ್ಕೆ ಈಗ ಮದುವೆ ಮನೆ ಹೊಡಿಕ ಒಂದು ಸ್ಟಾರ್ಟಿಂಗ್ ಜ್ಯೂಸ್ ಇಟ್ಟವ್ರೆ. ಜ್ಯೂಸ್ ಕುಡಿತೇ ಇಲ್ಲ? ಕುಡಿತೀನಿ. ಕುಡಿಯಲ್ಲ ಅಂದ್ರೆ ಅದಕ್ಕೂ ಆಡ್ಕೊಂಡು ಏನು ಕೇಳಿದ್ರು ಇಲ್ಲ ಅಂತೀಯಲ್ಲೇ. ಸ್ಟಾರ್ಟಿಂಗ್ ವಾಟರ್ ಮಿಲನ್ ಜ್ಯೂಸ್ ಸಿಕ್ಕಿದೆ. ಚಿಯರ್ಸ್. ಜ್ಯೂಸ್ ಕುಡಿಯೋ. ನಮ್ಮ ಫ್ರೆಂಡ್ ಇವನೇ. ಇವ್ರ ಅಣ್ಣಂದೇ ಮದುವೆ ಇರೋದು. ನೋಡಿ ರಾಜಂದರ ಗಂಡು. ಇವನೇ ನಮ್ಮ ಕೆ ಎಚ್ ಗೌಡ, ಕುರ್ಬಳ್ಳಿ ಹೇಮಂತ್ ಗೌಡ. ನೋಡಿ ಮೂರನೇ ಪ್ಲೇಯರ್ ಧನುಷ್ ಅಂತ ನಮ್ಮ ಸ್ಕೂಲ್ ಫ್ರೆಂಡ್. ಗೈಸ್ ಎಲ್ಲರೂ ಕಪಲ್ಸ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟಲ್ಲಿ ಹಾಕಿ. ಗಳಿಗೆ ಆಕ್ಚುಲಿ ಸ್ಮೋಕ್ ಎಫೆಕ್ಟ್ ಐತೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಕೆಳಗಡೆ ಐತೆ, ಜನ ಇರೋದು ಕಾಣಿಸ್ತಿಲ್ಲ. ಸ್ಮೋಕ್ ಎಫೆಕ್ಟ್ ಎಲ್ಲ ಐತೆ. ಜೀವನದಲ್ಲಿ ಏನು ಮಾಡ್ತಿದ್ಯಾ? ಕೆಲಸ ಮಾಡ್ತೀನಿ ಮಚ್ಚ. ಯಾವುದೋ ಅಂತ ಏನು ಕೆಲಸ? ಇಂಜಿನಿಯರ್ ಆಗೋನೆ ಗೈಸ್. ಇಲ್ಲೊಬ್ಬ ಇಂಜಿನಿಯರ್ ಅವನೇ. ನಾನು ಟೆಕ್ನಿಕಲ್ ಮ್ಯಾನೇಜರ್. ಇವನ್ ಗಾರೆ ಕೆಲಸ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಮ್ಯಾನೇಜರ್. ಇವನು ಬೇರೆ ಕೆಲಸ ಹೇಳ್ತಾನೆ. ಅದೇ ವ್ಯಾಲ್ಯೂಯೇಷನ್ ಗಾರೆ ಕೆಲಸ ಮಾಡ್ತಾವನೆ, ಸಿವಿಲ್. ನೀನೇನು ಮಚ್ಚ? ನೀನು ಯಾವ ಇಂಜಿನಿಯರ್? ಎಲೆಕ್ಟ್ರಾನಿಕ್ಸ್ ಅಂದ್ರೆ ಓಕೆ. ಎಲೆಕ್ಟ್ರಿಷಿಯನ್ ಅದೇನೇ ಹೇಳ್ಬೇಡ. ಸಿವಿಲ್ ಅವ್ರಂದ್ರೆ ಬರೀ ಗಾರೆ ಕೆಲಸ ಮಾಡಕ್ಕೆ ಅಲ್ವೇನೋ ಇರೋದು ನೀವಲ್ಲಿ. ಸಿವಿಲ್ ಅವ್ರಿಗೆ ನೆನ್ಕೊಂಡಿದ್ದೀರಾ? ಅಲ್ಲ, ವೈರ್ ಟೇಪ್ ನುಲಿ. ಈ ಕಡೆ ಸಿವಿಲ್ ಇಂಜಿನಿಯರ್, ಈ ಕಡೆ ಎಲೆಕ್ಟ್ರಿಕಲ್ ಇಂಜಿನಿಯರು ಕಿತ್ತಾಡ್ತವ್ರೆ. ಮಧ್ಯೆ MBA ಒಂದು ಮಜಾ ತಗೋತವ್ನು. ಅಲ್ಲಿ ನೋಡಿ ಆಟ ಸಾಮಾನು ಬೇಕಾ? ಇಸ್ಕೊಡ್ಲಾ? ಗೈಸ್ ಪವನ್ಗೆ ಡ್ರೋನ್ ಅಂದ್ರೆ ತುಂಬಾ ಇಷ್ಟ. ಅಲ್ಲ ಇದು ನೋಡಿ, 5X ಅಷ್ಟೇ ಬರೋದು ಇದು. ಫೋನ್ ಬೇಕೇನೋ ಡ್ರೋನು? ಇಸ್ಕೊಡ್ತೀನಿ. ಇಸ್ಕೊಡ್ಲಾ? ನಂದೇ ಐತೆ, ಬಾರಪ್ಪ ಕೊಡ್ತೀನಿ. ಒಳ್ಳೆ ಎಳೆ ಮಗಿನಂಗೆ ಆಡ್ತಾನೆ. ಮದುವೆಗೆ ಬಂದ್ಬಿಟ್ಟು ಡ್ರೋನ್ ಬೇಕು ಅಂತ. ನಡೆಯೋ ಕೊಡ್ಸ್ಬಿಡೋಣ ಒಂದು. ಗೈಸ್ ಅಲ್ಲಿ ನೋಡಿ ಮದುವೆ ನಮ್ಮ ಫ್ರೆಂಡು ಹೆಂಗ್ ಓಡಾಡ್ತಾವನೆ. ಸ್ಕೂಲಲ್ಲಿ ಹೆಂಗಿದ್ದ ಈಗಲೂ ಹಂಗೆ ಅವನು. ಆಫ್ ಆಗ್ಬಿಟ್ಟೈತೆ. ಸೀಕ್ರೆಟ್ಸ್ ಎಲ್ಲ ಹೊರಗೆ ಹಾಕ್ತೀನಿ. ಎಕ್ಸ್ಪೋಸಿಂಗ್ ಮೈ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಹೇಳಿದ್ನಲ್ಲ. ಆಫ್ ಕಂಡೀಷನ್ ಇದೆ ಈಗ. ಯಾವಾಗ ಆನ್ ಆಗುತ್ತೋ ಗೊತ್ತಿಲ್ಲ. ನಮ್ಮ 4ನೇ ಪ್ಲೇಯರು ನಿಖಿಲ್ AP ಬಂದ. ನನ್ನ ಎಡಿಟರ್ ಅಲ್ಲ, ನಮ್ಮ ಎಡಿಟ್ ಹೇಳ್ಕೊಟ್ಟವನು. ನಾನು ಎಡಿಟರ್ ಅಂತ ಇದೀನಿ ಗೈಸ್. ನನ್ನ ಪ್ರೀಮಿಯರ್ ಪ್ರೋ ಇನ್ಸ್ಟಾಲ್ ಮಾಡಿಸಿ ಸ್ಟಾರ್ಟಿಂಗು ಎಡಿಟಿಂಗ್ ಹೇಳ್ಕೊಟ್ಟಿದ್ದಂಥ ನಮ್ಮ ಗುರುಗಳು ಪ್ರಜ್ವಲ್. ಇವನ ಹೆಸರು ಬೇಡ ಬಿಡಿ, ಬರೀ ಪ್ರಜ್ವಲ್ ಅಷ್ಟೇ ಅವನ ಹೆಸರು. AP ಇನ್ನು ನಮ್ಮ ಗ್ರೂಪಲ್ಲಿ ಸಿಂಗಲ್ಲು. ತುಂಬಾ ಒಳ್ಳೆ ಹುಡುಗ. ನೋಡಿ, ಇಷ್ಟ ಆದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ ನಂಬರೇ ಕೇಳ್ತಾವ್ ಡೈರೆಕ್ಟ್. ನೋಡಿ ಒಳ್ಳೆ ಹುಡುಗ.
ಕಪಲ್ಸ್ ಮದುವೆ ಆಗ್ತಿರೋ ಕಪಲ್ಸ್ ಇದು ಎಂಗೇಜ್ಮೆಂಟ್ ಇನ್ವಿಟೇಷನ್. ಎಂಗೇಜ್ಮೆಂಟ್ ಅಲ್ಲ ಮದುವೆ. ಹಾಂ, ಎಲ್ಲೋಗಿ ಮಾಡಲಿ? ಇನ್ನೊಂದ್ಸಲ ಹೇಳು. ಅಲ್ಲೋಗಿ ಮಾಡ್ಲಾ? ನಮ್ಮ ಗ್ರೂಪಲ್ಲೆಲ್ಲ ಸ್ಕೂಲಲ್ಲೇ ಥರ ವಾಚ್ ಹಾಕಿದ್ದು ನಮ್ಮ ಎ ಪಿ. ಇದ್ಯಾವ್ದು ಮಚ್ಚ? ಜಿ ಶೋ. ಏನಿದ್ರ ಸ್ಪೆಷಾಲಿಟಿ? ಏನಿಲ್ಲ, ಗೈಸ್ ಈ ವೈಟ್ ಶರ್ಟ್ ಅಲ್ಲ ಅವನಲ್ಲ, ಅವನು ನಮ್ಮ ಸ್ಕೂಲ್ ಫ್ರೆಂಡ್. ಅವನು ಈಗ ನೋಡಿ ಒಂದು ಸ್ಮೈಲ್ ಬರುತ್ತೆ ನಾನು ನೋಡ್ದೆ ಇಟ್ಗೆ ಬರ್ತನ್ ನೋಡಿ ಇವಾಗ. ಬಾರೋ, ಅಷ್ಟೊಂದು ಎದುರು ಕೂತಿದ್ಯಾ? ಓ ಮಾತಾಡ್ರಲ್ಲ, ಮಾತಾಡ್ರು ಗೈಸ್. ಇವಾಗ ಲೈವ್ ಅಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ ಸಣ್ಣದಾಗೆ ಒಂದು ಸಣ್ಣ ಕಿಲಕ್ಕೆ ಲೈವ್ ಅಲ್ಲಿ ಇದೀವಿ. ಬರೀ ಕೈಯಲ್ಲಿ ಮೀಲಾಯಿಸಿದ್ರೆ ಸಾಕು, ಅವಾಗಲೇ ಅರ್ಥ ಆಗ್ಬಿಡುತ್ತೆ. ಹಾಂ ಅಷ್ಟೇ ಸರ್. ಅದು ನಮ್ಮ ಇನ್ನೊಬ್ಬ ಪ್ಲೇಯರು ಪ್ರಶಾಂತ್ ಅಂತ, ಆಟೋ ರಾಜ. ನಾಚ್ಕೋತಾವನೆ, ನಾನು ಯಾಕೋ ನಾಚ್ಕೊಳಲ್ಲ ಅನ್ಕೊಂಡಿದ್ದೆ, ಹೆವಿ ನಾಚ್ಕೋತಾವನೆ. ಏನು ಹೆಣ್ಣು ತೋರಿಸ್ತಿಲ್ಲ ಗಂಡ ಇಲ್ಲಿ. ನಾವು ಫೋಟೋ ತೆಗ್ಸ್ಕೊಡಕ್ಕೆ ಮೇಲ್ಗಡೆ ಸ್ಟೇಜ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಎಲ್ಲ. ನಾವು ಫೋಟೋಗೆ ಹೋಗ್ತಾ ಇದೀವಿ. ವೀರಶ್ ಅವರೇ ಮದುವೆಲಿ ಊಟ ಮಾಡ್ಕೊಬಂದು ಬರೋಣ ಫೋಟೋಗೆ ಅಂತ ಹೇಳೋದು ಕೇಳಲಿಲ್ಲ. ಅದಕ್ಕೆಲ್ಲ ಕಾರಣ ಇವ್ರೆ ಲಾಗ್ ಮಾಡ್ತಾ ಇನ್ ಮಚ್ಚ. ಆಗ್ಲೇ ಕೇಳ್ದ ಲಾಗ್ ಮಾಡ್ತೀನಿ. ಓಕೆ ಯಾವ್ದು ಬೇಕು ನಿಂಗೆ? BGM ಯಾವ BGM ಬೇಕು? ಯಾವ್ದಾದ್ರು ಓನ್ ಕಾಪಿ ಬೇಡ, ಕಂಪೋಸ್ ಮಾಡ್ಸೋಣ. ಅವ್ನು ಕಳಿಸ್ಕೊಟ್ರೆ ಹಾಕೊಂಡು. ಯೂಟ್ಯೂಬಲ್ಲಿ ನೋಡಿದ್ದೀರಾ? ಇವನ್ ಫ್ರೆಂಡ್ ಅಲ್ಲ ನಾನು, ಸುಮ್ಮನೆ ಇರ್ತಾವನೆ. ನನ್ನ ಫ್ರೆಂಡೇ KH ಗೌಡನ್ ಸ್ಕೂಲ್ ಫ್ರೆಂಡ್ ನಾನು. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂ. ಹ್ಯಾಪಿ ಮ್ಯಾರಿಡ್ ಲೈಫ್. ನಾಳೆ ಬರುತ್ತೆ. ಇಬ್ರಿಗೂ ವಿಶ್ ಮಾಡಿದ್ದೀನಿ. ಎಲ್ಲರೂ ಕಮೆಂಟಲ್ಲಿ ಹಾಕಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಬಾಯ್. ಶಾರ್ಟ್ ಕಟ್ ಗೈಸ್. ಪವನ್ ಶಾರ್ಟ್ ಕಟ್ಟಲ್ಲಿ ಕರ್ಕೊಬಂದ. ನಾವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿತ್ತು ಫೋಟೋಗೆ. ನಾವು 5 ನಿಮಿಷದಲ್ಲಿ ಮಾಡಿಸಿದೀವಿ ಫೋಟೋ ಶೂಟ್ನ. AP ಹೆಂಗಿತ್ತ ರಾಜಮಾರ್ಗ? ಎಷ್ಟು ಮದುವೆಗೆ ಹೋಗಿಲ್ಲ ನಾವು. ಕಳಿಸ್ತೀನಿ. ನೀವೆಲ್ಲರೂ ಕಾಯ್ತಿದಂತ ಸಂದರ್ಭ ಬಂದೇ ಬಿಡ್ತು. ಮದುವೆ ಊಟ ಇಡೀ ಪಂತಿನೇ ಖಾಲಿ ಇದೆ ನಮಗೋಸ್ಕರ. ಅಷ್ಟೊತ್ತಿಂದ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಬರೋದನ್ನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಇವಾಗ ಬಂದಿದ್ದೀವಿ ಎಲ್ಲ ಊಟಕ್ಕೆ. ಚೇರ್ ಮುರಿದಾಕದ ಪವನ್ 100 kg ಅವನೇ ನೋಡಿ. ಚೇರೇ ಮುರಿದೋಯ್ತು. 100 kg ಜಾಸ್ತಿ. ಊಟ ಮಾಡಿದ್ನ 150 ಆಯ್ತಾನೆ. 2 ಕ್ವಿಂಟಲ್ ಮೇಲ್ ಬರ್ತಾನೆ. ಪ್ರಜ್ವಲ್ಗೆ ವಾಶ್ರೂಮ್ಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ನಮ್ಮನ್ನೆಲ್ಲ ಬಿಟ್ಟು ಒಬ್ಬನೇ ಅವನ ಕಾರ್ಯವನ್ನು ಮುಗಿಸ್ಕೊಂಡು ಖುಷಿಯಾಗಿ ಬರ್ತಿದ್ದಾನೆ. ಅಷ್ಟೊತ್ತಿಂದ ಪ್ರೆಷರ್ ಇತ್ತು ಅವನಿಗೆ. ನನ್ನ ಕ್ಯಾಮ್ರಾನ ಕಿತ್ಕೋತಿದ್ದಾನೆ, ವಿಡಿಯೋ ಮಾಡಕ್ ಬಿಡ್ತಿಲ್ಲ. ಬಂದ ನೋಡಿ ಮಚ್ಚ, ಎಲ್ಲೋಗಿದ್ದು ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೀನು ನಾಚ್ಕೊಂಡ್ರಿ ಏನಿಲ್ಲ. ಗೈಸ್ ಮದುವೆ ಊಟ ಮಾಡ್ತಿದ್ದೀವಿ. ಬಾಯ್ಸ್ ಎಲ್ಲರೂ ರೆಡಿ ಊಟ ತಿನ್ನೋಕ್ಕೆ. ಅಣ್ಣ ಅವ್ನಿಗೆ ಇನ್ನೊಂದು ಹಾಕಿ. ಇವನಿಗೆ ಹಾಕಿ ಅಣ್ಣ, ಹಾಕಿ. ಏಯ್ ನಾಚ್ಕೊಬೇಡ, ತಿನ್ನೋ ಪವನ್. ಯಾವುದು ಮಚ್ಚ? ಯಾವ ಫಿಲಮಲ್ಲಿ ಮಾಡೋದು ಗಣೇಶನ್ಗೆ? ಮಳೆಯಲ್ಲಿ ಅರ್ಧ ಐಟಮ್ ಬಂದೈತೆ. ಪರೋಟ ಬರ್ತೈತೆ, ಪಲ್ಯಗಳು 3 ಥರ ಪಲ್ಯ ಇದೆ, ಹಪ್ಪಳ ಇದೆ, ಸ್ವೀಟ್ ಇದೆ. ಚೆನ್ನಾಗಿ ತಿಂತಾ ಇದ್ದೀನಿ. ನೀರೋದು ಹಾಕ್ಸಲ್ಲ, ಇನ್ನೊಂದು ಹಾಕ್ಸಲ್ಲ. ಈಗ ರುಮಾಲ್ ರೋಟಿ ಗೈಸ್, ರುಮಾಲ್ ರೋಟಿ ಬರ್ತಿದೆ ನೆಕ್ಸ್ಟ್. ಇವಾಗ ನಾನು 2 ಹಾಕ್ಸ್ಕೊತೀನಿ, ನಂಗೆ ಇಷ್ಟ ಇದೆ. ಒಳ್ಳೆ ಊಟ ಚೆನ್ನಾಗೈತೆ. ರುಮಾಲ್ ರೋಟಿ ಗೈಸ್ ಒಂದೇ ಸಾಕು. ಅವನು ಇನ್ನೊಂದ್ಸಲ ನನಗೆ ರುಮಾಲ್ ರೋಟಿ ಹೆವಿ ಇಷ್ಟ. ಮದುವೆಲಿ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಪನ್ನೀರ್ ಗ್ರೇವಿ ಇದೆ. ಬನ್ನಿ ತಿನ್ನೋಣ ಈಗ.
ಚೆನ್ನಾಗೈತೆ ಟೇಸ್ಟ್. ಹೆಂಗಾಯ್ತ ಮಚ್ಚ? ಟೆನ್ಷನ್ ಆಯ್ತವ್ರೆ, ಯಾಕೆ ಹಿಂಗೆ ವಿಡಿಯೋ ಮಾಡ್ತಾನೆ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಬಾತ್ ಅಲ್ವಾ ಮಚ್ಚ? ಮಶ್ರೂಮ್ ಬಾತು ಸಖತ್ತಾಗಿದೆ ಟೇಸ್ಟ್. ಮಶ್ರೂಮ್ ಪಲಾವ್. ಯಾವತ್ತಾದರೂ ಊಟ ಮಾಡಿದಾಗ ಈ ಥರ ಫುಲ್ಲು ಎಲೆನ ಖಾಲಿ ಮಾಡಬೇಕು, ಕ್ಲೀನಾಗಿ ಊಟ ಮಾಡಿ. ನೋಡಿ ಎ ಪಿನೂ ಮಾಡೋನು ಫುಲ್ಲು ಊಟ. ಅವನು ಇನ್ನೂ ಬಳಿತಾವನೆ. ಪವನ್ ಬಿಡಿ, ಪವನ್ ಹಂಗೇನೆ, ಪವನ್ ಏನೂ ಬಿಡಲ್ಲ. ಊಟ ವೇಸ್ಟ್ ಮಾಡಬಾರ್ದು. ಎಲ್ಲರೂ ಎಲ್ಲೇ ಆದರೂ ಅಷ್ಟೇ ಕ್ಲೀನಾಗೆ ಊಟ ಮಾಡಿ. ಬಾಯ್ಸ್ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದೀವಿ. ಮಳೆ ಬರ್ತೈತೆ ಲೈಟಾಗೆ. ಐಸ್ ಕ್ರೀಮ್ ತಿನ್ನೋಣ ಎ ಪಿ. ಗೈಸ್ ನೋಡಿ ಇವಾಗ ಬಂದವ್ರೆ ಇವರಿಬ್ರು, 3 ಜನ ಇವಾಗ ಬಂದವ್ರೆ. ಇವರು ಎಷ್ಟನೇ ಪ್ಲೇಯರ್ ಮರ್ತೋದೆ, 6, 7, 8 ಇರಬೇಕು. ಹಾಯ್ ಮಚ್ಚ, ನಮಸ್ಕಾರ. ಇವನ ಹೆಸರು ಸುಭಾಷ್ ಅಂತ, ಇವನ ಹೆಸರು ನಿತೀಶ್ PS, ಇವನ ಹೆಸರು ಕೊರೇಲು, ಮುಂಬೈ ಕೊರೇಲು. ಕೊರೇಲು ನೋಡಿ ಎಷ್ಟು ದಿನ ಆಗಿದ್ದು, ಎಷ್ಟು ವರ್ಷ ಆಗಿದ್ದು ಗೊತ್ತಾ ಇವ್ನು ನೋಡಿ. ಗೈಸ್ ನಾವೆಲ್ಲ ಇಷ್ಟು ಜನ ಸ್ಕೂಲ್ ಫ್ರೆಂಡ್ಸು ಸೇರಿ ಅದೆಷ್ಟು ವರ್ಷ ಆಗಿತ್ತು, ಇವತ್ತೇ ಇಷ್ಟು ಜನ ಒಟ್ಟಿಗೆ ಸೇರಿರೋದು. ಇವನ ಹೆಸರು ಕೊರೇಲು ಅಂತ. ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ನಾವು ಇವನು ಊಟ ಎಲ್ಲ ಕಿತ್ಕೊ ತಿನ್ಬಿಡು, ಕೊರೇಲು ಊಟ ಕಿತ್ಕೊ ತಿನ್ಬಿಡ್ತಿದ್ವಿ ನಾವು. ನಮ್ಮ ಸ್ಕೂಲ್ ಗ್ರೂಪಲ್ಲಿ ಒಬ್ಬ ಮದುವೆ ಆಗಿರೋ ಗಂಡು ಯಾರು ಅಂತಂದ್ರೆ ಅದು ಸೌದ್ ಮಚ್ಚ. ಆಯ್ ಮಚ್ಚ, ಸಾರಿ ಬೇಜಾರಾಗ್ಬೇಡ, ಮದ್ವೆಗೆ ಬರೋಕ್ಕಾಗಲಿಲ್ಲ. ಅವತ್ತು ನಿಜ ಬರ್ಬೇಕಿತ್ತು ನಾನು, ಬಟ್ ಯಾವುದೋ ಕೆಲಸದಲ್ಲಿ ಎಲ್ಲೋ ಬೆಂಗಳೂರಲ್ಲಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಆಗಿರೋ ಗಂಡು ಇವನು ನಮ್ಮ ಗ್ರೂಪಲ್ಲಿ. ಹೆಂಗೈತೆ ಮ್ಯಾರೇಜ್ ಲೈಫ್? ಹೆಂಗೈತೆ? ಕೂಲ್ ಆಗೈತೆ. ಇವರಿಬ್ರು ನೋಡಿ ನಂಬರ್ ಇರ್ಲಿಲ್ಲ ಅಂದ್ಬಿಟ್ಟು ನಂಬರ್ ಇಸ್ಕೊತಾವ ಇವಾಗ. ಅದೊಂದ್ಬಿಟ್ಟು ಇನ್ನೇನು ನೋಡಿಲ್ಲ. ಯಾವ ವಿಡಿಯೋ ನೋಡಿದ್ಯ ಹೇಳು? ವಿಡಿಯೋ ನೋಡಿದ್ಯಾ ಅಂತ ಕೇಳಿದ್ ನಿನ್ನ. ಕೇಸ್ ಅಲ್ಲ, ದೇವದು. ಅದೊಂದ್ಬಿಟ್ಟು ಇನ್ನೇನು ನೋಡಿಲ್ಲ. ಯಾವ ವಿಡಿಯೋ ನೋಡಿದ್ಯ ಹೇಳು? ವಿಡಿಯೋ ನೋಡಿದ್ಯಾ ಅಂತ ಕೇಳಿದ್ ನಿನ್ನ. ಕೇಸ್ ಅಲ್ಲ, ದೇವದು. ದೇವದು. ಗೋಲ್ಡ್ ಎಕ್ಸ್ಪೋಸಿಂಗ್ ಮೈ ಫ್ರೆಂಡ್ಸ್. ಪವನ್ ನಾವು ಹೊರಟ್ವಿ. ಬಾಯ್ ಬಾಯ್ ಬಾಯ್. ಗೈಸ್ ನಾವು ಒಳಗಡೆ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ಮಳೆ ಬತ್ತೈತೆ. ಪವನ್ ಹೋಗೋ, ಕಾರ್ ತಗೋಬಾ, ನಾನು ಇಲ್ಲಿ ಇರ್ತೀನಿ, ಹೋಗೋಣ. ನನ್ಗೆ ಓಡ್ಸಕ್ ಬರಲ್ವಲ್ಲ. ಒಬ್ಬನಿಗೆ ನಾವು ಮಳೆ ಬರ್ತಾರ, ನನಗೂ ಗೊತ್ತೈತೆ. ಇದಾಯ್ತಲ್ಲ ಉಡ್ಡಿ, ಹಿಂಗೆ ಹಾಕೊಂಡು ಹೋಗು. ಏನಿಲ್ಲ, ಪವನ್ನ ಕಳಿಸ್ಬಿಟ್ಟು ಮಳೆ ಬತ್ತಿತ್ತು. ಈಗ ಓಡಾಗ್ಬಿಟ್ಟು ಹತ್ಕೊಬಿಡ್ತೀನಿ. ಏನೋ 1 ಸೆಕೆಂಡಲ್ಲಿ ಇಷ್ಟೊಂದು ನಿಂತೋದೆಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಷ್ಟಲ್ಲ ಅರ್ಧ ನೆಂದೋಗ್ಬಿಟ್ಟೆ ನಾನು. ಅಲ್ಲಿವರೆಗೆ ಓಡೋಕ್ ಬಂದಿದ್ದೀನಿ, ನಾನು ನೆಂದೋಗಿಲ್ವಾ? ನೀನ್ ಬಿಡಪ್ಪ ಒಂದು ತಡಿದ್ಯಾ? ವಾಟರ್ ಪ್ರೂಫ್. ಅವ್ನಿಗೆ ಯಾರಿಗೋ ಗುದ್ಬಿಡುವಲ್ಲೇ. ಮಗ ಹಿಂದೆ ನೋಡ್ಕೊಳ್ದೆ ಬರ್ತಾ ಇರೋದು. ನಿನ್ಗೆ ಅವ್ನಿಗೆ ಹೆಂಗ್ ಗೊತ್ತು ಹಿಂದೆ ಇರೋದು? ಇನ್ನೇನು ಹಿಂದೆ ಬರ್ತಾವ, ಹಿಂದೆ ನೋಡ್ದೆ ಬರ್ತಾನ. ಕಾಣ್ತಿಲ್ವ ಅವ್ರಿಗೆ ನಾವು? ಬಾಯ್ ಬಾಯ್. ಮಳೆ ಏನೋ ಹಿಂಗ್ ಬತ್ತೈತೆ. ಊರಿಗೆ ಬಿಡ್ಲಾ ಏನು? ಗಾಡಿ ಗೈಸ್ ನಾವು ಹೊರಟ್ವಿ ಮನೆಗೆ. ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಹೆವಿ ಮಳೆ ಬತ್ತೈತೆ. ಪಾಪ ಅವರೆಲ್ಲ ಬೈಕಲ್ಲಿ ಬಂದವ್ರೆ. ಅವ್ರ ಬೈಕ್ ತಂದಿರ್ಲಿಲ್ಲ ಅಂದಿದ್ರೆ ನಾವು ಡ್ರಾಪ್ ಮಾಡ್ಬೋದಿತ್ತು. ಬಟ್ ಬೈಕಲ್ಲಿ ಹೋಗ್ಬೇಕಲ್ಲ ಅವರು. ಈಗ ಏನು ಮಾಡೋಕ್ಕಾಗಲ್ಲ. ಮಳೆ ಇವತ್ತೇ ಜಾಸ್ತಿ ಬರ್ತೈತೆ. ಇವ್ರನ್ನ ಡ್ರಾಪ್ ಮಾಡಿ ನಾನು ಮನೆಗೆ. ಪವನ್ ಹಿಂಗೆ ನನ್ನ ಡ್ರಾಪ್ ಮಾಡ್ಬಿಟ್ಟು ಅವ್ನು ಹೊಡ್ತಾನೆ ಮನೆಗೆ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ಲಾಗ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಆದಷ್ಟು ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಡೈಲಿ ಲಾಗ್ಸ್ನ. ಬಾಯ್.